ಎಷ್ಟು ಆಂಟಿ ಇದು? 1500. $6,000 to 7,000 ಸಿಕ್ಬಿಟ್ಟೈತಂತೆ. ವಾಷಿಂಗ್ ಮಿಷಿನ್ ಕೂಡ 6,000 to 7,000 ಅಂತೆ. ಆಮೇಲೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಫ್ರಿಜ್ಗಳಿದೆಯಲ್ಲ ಅದು ನಿಮಗೆ 13,000 to 14,000 ಸಿಗುತ್ತೆ ಅಂತ ನೋಡಿ. ಅದರಲ್ಲಿ ಯಾವುದಾದ್ರೂ ತಗೊಳ್ಳಿ 13,000 to 14,000 ಅಂತ ನೋಡಿ. ಸೀರೆ ಅದೆಲ್ಲ 100 ಅಂತ ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಳಿ. ವಿಡಿಯೋ ಕಾಲಲ್ಲಿ ತೋರಿದ 200. ವಿಡಿಯೋ ಕಾಲಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಹಾಕಿ ನೋಡಿ. 200 ಅಂತ 800 ರೂಪಾಯಿ ಸೀರೆ. ನಂತರ ಫಿಶ್ ಟ್ಯಾಂಕು ಮತ್ತು ಫಿಶ್ಗಳೆಲ್ಲ ಸಿಗುತ್ತೆ ನೋಡಿ. ಇವೆಲ್ಲ 100. ಅದು ಚಿಕ್ಕದು ಕಾಣ್ತಾ ಇದೆಯಲ್ಲ ಅದೆಲ್ಲ 2,000 3,000 ಅಂತೆ. ಚಿಕ್ಕದು 250, ಮೇಲ್ಗಡೆ ಇರೋದು 350 ಅಂತೆ ನೋಡಿ. ಎಲ್ಲ ಐಟಮ್ ಇದೆ. ನಾನು ಕೂಡ ನನ್ನ ಫಿಶ್ಗೆ ಒಂದು ಫುಡ್ ತೊಗೊಂಡೆ ಗುರು ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ಚಿಕ್ಕಪೇಟೆ ಸಂಡೆ ಬಜಾರ್ಗೆ ಬಂದಿದ್ದೀನಿ. ಸಂಡೆ ಬಜಾರಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಡೀರಿ ವಿಡಿಯೋ ಶುರು ಮಾಡೋಣ. ನೋಡಿ, ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಆದ ತಕ್ಷಣ ಮೆಟ್ರೋ ಸ್ಟೇಷನಿಂದ ಹೊರಗಡೆ ಬರುವಾಗಲೇ ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಸೈಡಲ್ಲಿ ಹಾಕಿದ್ದಾರೆ ನೋಡಿ. ಇಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ. ಇಲ್ಲೆಲ್ಲ ಬೇಡ, ಇಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಐಟಮ್ಸ್ ಇದೆ. ನಾವು ನಿಮಗೆ ಬೇರೆ ಕಡೆ ಹೋಗಿ ತೋರಿಸ್ತೀನಿ ನೋಡಿ. ಬಟ್ಟೆ ಎಲ್ಲ ಅಲ್ಲಿ 50 100 ಸಿಕ್ಬಿಡುತ್ತೆ ಬಟ್ಟೆ ಎಲ್ಲ. ಎಷ್ಟು ಆಂಟಿ ಇದು? 1,500. ಪ್ರೋ ಮತ್ತು ಇದು लगा रहा हूँ ऑफर है देखो सालत गेले ना ಇದು 1,500 ಅಂತೆ. ಇದು 1,100 ಅಂತೆ ನೋಡಿ. ಐಫೋನ್ದು 1,500 ಅಂತ 1,000 ಅಂತ. ಆಂಟಿ OnePlus ಆ ಥರ ಇಲ್ವಾ? ಬ್ಲೂಟೂತ್ ನೆಕ್ ಬ್ಯಾಂಡ್ ನೋಡಿ. ಬ್ಲೂಟೂತ್ ಇದೆ. ಸ್ಯಾಮ್ಸಂಗ್ ಸ್ಮಾರ್ಟ್ ವಾಚ್ ಇದೆ ಅಲ್ಟ್ರಾ ಅಂತೇಳಿ ನೋಡಿ. ನೀವು ನೋಡ್ತಾ ಇರ್ಬೋದು ಸ್ಯಾಮ್ಸಂಗ್ ಅಲ್ಟ್ರಾ ಅಂತೇಳಿ ಸ್ಮಾರ್ಟ್ ವಾಚ್ ಇದೆ ನೋಡಿ. ಹಿಂಗೆ ಮುಂದ್ಗಡೆ ಹೋಗೋಣ. ಅಲ್ಲೋಡಿ, ಅಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಕಾಣ್ತಾ ಇದೆ. ಹಿಂಗೆ ಸಿಲಿಂಡ್ರು, ಬಟ್ಟೆ. ನಾನು ಕೇಳಬೇಕು ಅಂತಂದರೆ ನಾನು ಬೆಳಗ್ಗೆನೇ ಬಂದುಬಿಟ್ಟಿದ್ದೀನಿ. ಇಲ್ಲಾಂದರೆ ಅವ್ರಿಗೆ ಕೇಳ್ತಾ ಇದ್ದೆ ನಾನು ಎಷ್ಟು ರೇಟ್ ಅಂತ ನೋಡಿ. ಅವ್ರು ಇನ್ನೂ ಇವಾಗ ಶಾಪ್ ಇಡ್ತಾ ಇದ್ದಾರೆ. ಮತ್ತು ಬೆಳಗ್ಗೆ ಅವ್ರಿಗೆ ಯಾಕೆ ನಾನೇನು ತೊಗೊಳಕ್ಕಂತ ಬಂದೇ ಇಲ್ಲ. ನೋಡೋಣ, ಸುಮ್ಮನೆ ಜಸ್ಟ್ ನಿಮ್ಗೆ ತೋರಿಸ್ಬೇಕಂತ ಬಂದಿರೋದು. ಸುಮ್ಮನೆ ಅವ್ರಿಗೆ ಕೇಳಿದ್ರೆ ಸುಮ್ಮನೆ ಸಿಟ್ಟು ಮಾಡ್ಕೋತಾರೆ, ಎಲ್ಲಿ ಬೈತಾರೆ ಅಂಥೇಳಿ ಅವ್ರು ಕೇಳ್ತಾ ಇಲ್ಲ. ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಸಿಗುತ್ತೆ ಅಂತ. ಇವೆಲ್ಲ ಡಂಬಲ್ಸು, ಆಮೇಲೆ ಸುತ್ತಿಗೆ, ಶೂ, ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ ಕಡಿಮೆ ರೇಟಲ್ಲಿ. ಟಿ ಶರ್ಟ್ ಎಲ್ಲ 150 ಬೇಡ ಬ್ರೋ, 150 ಅಂತ ನೋಡಿ. ಹಾಂ ನೋಡಿ, 150 ಅಂತ. ನೀವು ಯಾವ ಡ್ರೆಸ್ ಬೇಕಾದ್ರೂ ತಗೊಳ್ಳಿ, ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ ನೋಡಿ. 150 ಅಂತ. ಇಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ. ಯಾರಾದರೂ ಬೇಕಿದ್ದರೆ ನೋಡಿ, ಶರ್ಟ್ಗಳು ಬೇಕಿದ್ರೆ ತಗೊಳ್ಳಿ. 150 ಅಂತ ನೋಡಿ. ಚೆನ್ನಾಗಿದೆಯಲ್ಲ ಶರ್ಟ್ಗಳೆಲ್ಲ ಚೆನ್ನಾಗಿದೆ. ಅಲ್ಲಿ ನೋಡಿದ್ರಲ್ಲ ಟಿ ಶರ್ಟ್ 150 ಅಂತೆ. ಹಂಗೆ ಮುಂದ್ಗಡೆ ಬಂದರೆ ಇಲ್ಲೆಲ್ಲ ಸಿಗ್ತಾನೇ ಇರುತ್ತೆ. ನೀವು ಮಾರ್ಕೆಟಲ್ಲಿ ಎಲ್ಲೋದ್ರೂ ಕೂಡ ನಿಮಗೆ ಕಡಿಮೆ ರೇಟಲ್ಲಿ ಬಟ್ಟೆ, ಎಲೆಕ್ಟ್ರಾನಿಕಲ್ ಐಟಮು ಅವೆಲ್ಲ ಸಿಗುತ್ತಂತೆ. ಫುಲ್ಲು ಜನ ಗುರು, ಯಾವ ಥರ ಜನ ಇರ್ತಾರೆ ನೋಡಿ. ಇಲ್ಲೆಲ್ಲ ಇಲ್ಲಿ ತಗೊಳ್ಳೋದು, ಆಮೇಲೆ ಫ್ಯಾಷನ್ ಮಾಡೋದು ಅಷ್ಟೇ. ಇಲ್ಲೆಲ್ಲ ಬ್ಯಾಗ್ ನೋಡಿ, ಎಲ್ಲ ಕಡಿಮೆ ರೇಟೆಲ್ಲ ಇದೆ. ಸೀರೆ ಎಲ್ಲ
ಅಣ್ಣ ಎಷ್ಟಣ್ಣ ಸೀರೆ ಅದೆಲ್ಲ 100 ಅಂತ ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಳಿ. ವಿಡಿಯೋ ಕಾಲಲ್ಲಿ ತೋರಿದ 200. ವಿಡಿಯೋ ಕಾಲಲ್ಲ, ವಿಡಿಯೋ ಮಾಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ಹಾಕಿ. ನೋಡಿ 200 ಅಂತ 800 ರೂಪಾಯಿ ಸೀರೆ ಚೆನ್ನಾಗಿದೆ ನೋಡಿ. ಯಾರಿಗಾದ್ರೂ ಬೇಕಿದ್ರೆ ತಗೊಳ್ಳಿ. ಅಣ್ಣನ ಹತ್ರ ಇರುತ್ತೆ ನೋಡಿ, ಇಲ್ಲೇ ಮೆಟ್ರೋ ಸ್ಟೇಷನ್ ಆಪೋಸಿಟಲ್ಲೇ ಇದೆ ಅಣ್ಣಂದು ಶಾಪು, ತಗೊಳ್ಳಿ. ಮತ್ತು ನೋಡಿ ಎಲ್ಲ ಸೈಕಲ್ಲು ಇರುತ್ತೆ, ಬಟ್ಟು ನಾರ್ಮಲ್ ಟೈಮಲ್ಲಿ ಕೂಡ ಇರುತ್ತೆ. ಏನಂದರೆ ಸಂಡೇ ಮಾತ್ರ ಸ್ಪೆಷಲ್ಲು. ಸಂಡೇ ಜಾಸ್ತಿ ಜನ ಬರ್ತಾರೆ, ಕೆಲವೊಂದು ಶಾಪ್ಗಳು ಸಂಡೇ ಮಾತ್ರನೇ ಇರುತ್ತೆ. ಹಂಗಾಗಿ ಸ್ವಲ್ಪ ನಾರ್ಮಲ್ ಟೈಮಲ್ಲಿ ಕೂಡ ಇರುತ್ತೆ, ಬಟ್ ಸಂಡೇ ಸ್ವಲ್ಪ ಸ್ಪೆಷಲ್ಲು ಅಷ್ಟೇ. ನೋಡಿ ಡ್ರೈ ಫ್ರೂಟ್ಸ್ ಕೂಡ ಇದೆ. 100 ಅಂತ ನೋಡಿ ಆಂಟಿ ಹತ್ರ. ಎಲ್ಲ ನೋಡಿ ಫುಲ್ಲು ಸೇಂಟ್ ಬಾಟ್ಲು ಎಲ್ಲ ಎಷ್ಟು ಅಂಕಲ್? ಸೇಂಟ್ ಬಾಟ್ಲು 200-250 ನೋಡಿ. 200-250 ಅಂತೆ. ಅಂಕಲ್ ಹತ್ರ ಬೇಕಿದ್ರೆ ತಗೊಳ್ಳಿ ನೋಡಿ. 200 ಅಂತ. MRP ರೇಟೇ ಎಷ್ಟಿದೆ ಇದ್ರದ್ದು? MRPನೇ 200 ಏನೋ ಇರುತ್ತೆ. ಅಂಕಲ್ ಹತ್ರ ತಗೊಳ್ಳಿ ಬಂದುಬಿಟ್ಟು ನೋಡಿರಿ. ಮತ್ತೆ ಒಂದು ಕಡೆ ಹೋಗೋಣ ನೋಡಿ. ಜೀನ್ಸ್ ಎಲ್ಲ ಫುಲ್ಲು ಜೀನ್ಸ್, ಈ ಕಡೆಯಿಂದ ಆ ಕಡೆವರೆಗೂ ನೋಡಿ. ಫುಲ್ಲು ಡಿಫ್ರೆಂಟ್ ಬೆಲ್ಟು, ಪ್ಯಾಂಟು 250 ಅಂತ. ಜೀನ್ಸ್ ಯಾವುದೇ ತಗೊಳ್ಳಿ 250, 250. ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ನೋಡಿ. 250 ಅಂತ ತಗೊಳ್ಳಿ. ಪೀಸ್ ಇದೆ. ಮೋಸ್ಟ್ಲಿ ಯಾವುದೋ ಬರೀ ಬಟ್ಟೆಗಳಿರೋಂಥ ಗಲ್ಲಿಯಲ್ಲಿ ಬಂದಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಬರೀ ಬಟ್ಟೆಗಳೇ ಸಿಗ್ತಾ ಇದೆ ನೋಡಿ. ಡಂಬಲ್ಸ್ ಇದೆ, ಸ್ಪಾನರು, ಏನಾದರೂ ಬೇಕಿದ್ರೆ ತಗೊಳ್ಳಿ. ಫುಲ್ಲು ಎಲ್ಲ ಗುರು, ನಿಮ್ಗೆ ಏನು ಐಟಮ್ ಬೇಕೋ ಎಲ್ಲನೂ ಸಿಗುತ್ತೆ ಇಲ್ಲಿ. ಫಿಶ್ ಟ್ಯಾಂಕ್ ನೋಡಿ. ನಮಗೊಂದು ಮೀನಿಗೊಂದು ಬೇಕಾಗಿತ್ತು ಗುರು, ಫಿಶ್ಶು. ಎಷ್ಟು ಬ್ರದರ್ ಎಷ್ಟು? 50ನಾ? ನಾನು ತಗೊಳ್ಳೋಣ ಗುರು, ನಮ್ಮ ಮೀನಿಗೆ ಬೇಕಾಗಿದೆ. ನನ್ನ ಹತ್ರ ಫಿಶ್ ಟ್ಯಾಂಕು ಮತ್ತು ಫಿಶ್ಗಳೆಲ್ಲ ಸಿಗುತ್ತೆ ನೋಡಿ. ಇವೆಲ್ಲ 100. ಅದು ಚಿಕ್ಕದು ಕಾಣ್ತಾ ಇದೆಯಲ್ಲ ಅದೆಲ್ಲ 2000-3000 ಅಂತೆ. ಚಿಕ್ಕದು 250, ಮೇಲ್ಗಡೆ ಇರೋದು 350 ಅಂತೆ ನೋಡಿ. ಎಲ್ಲ ಐಟಮ್ ಇದೆ. ನಾನು ಕೂಡ ನನ್ನ ಫಿಶ್ಗೆ ಒಂದು ಫುಡ್ ತೊಗೊಂಡೆ ಗುರು ನೋಡಿ. ಎಲ್ಲ ಐಟಮ್ ಇದೆ ನೋಡಿ. ಮತ್ತೆ ನೆಕ್ಸ್ಟ್ ಹೋಗೋಣ. ಇಲ್ಲೆಲ್ಲ ನೋಡಿ ಇಸ್ತ್ರಿ ಪೆಟ್ಟಿಗೆ ಮತ್ತು ಅವೆಲ್ಲ ಜ್ಯೂಸ್ ಅವೆಲ್ಲ ಮಾಡ್ತೀವಲ್ಲ ಅದೆಲ್ಲ ಇದೆ ನೋಡಿ. ಒಳ್ಳೆ ಐಟಮ್ಸ್ ನೋಡಿ. ನಿಮ್ಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ ನೋಡಿ. ಮತ್ತೆ ಮುಂದೆ 50 ಹೇಳಿ. ಇಲ್ಲಿ ನೋಡಿ ಮೋಟಾರು, ಆಮೇಲೆ ಇಸ್ತ್ರಿ ಪೆಟ್ಟಿಗೆ, ಆಮೇಲೆ ವೈಫೈ, ಲ್ಯಾಂಡ್ಲೈನು, CCTV ಎಲ್ಲ ಕರ್ಕೊಂಡು ಬಂದಿದ್ದಾರಲ್ಲ ಗುರು ಇಲ್ಲಿ. ಹೊಲಿಗೆ ಮಿಷಿನು, ಚಾರ್ಜರು, ಲ್ಯಾಂಡ್ಲೈನು ನೋಡಿ. ಏನೇನು ಬೇಕಿದ್ರೆ ಬಂದು ತೊಗೊಂಡ್ಬಿಡಿ ನೋಡಿ. ಹಳೇ ಕಾಲದ ಗ್ರಾಮದಲ್ಲಿ, ಹಳೇ ಕಾಲದಲ್ಲಿ ನೀವು ಸಿನಿಮಾದಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ ಆ ಥರದೊಂದಿದೆ ನೋಡಿ ಅಲ್ಲಿ. ನೋಡಿ ಮತ್ತೆ ಮುಂದ್ಗಡೆ ಹೋಗೋಣ. 100 ಅಂತ ನೋಡಿ. ನೋಡಿ ನೆಟ್ಸು, ಪಾನರು,
ಟೂಲ್ ಕಿಟ್ ಸ್ಕ್ರೂ ಡ್ರೈವರು ನಿಮ್ಗೆ ಏನು ಬೇಕಾ ಎಲ್ಲನೂ ಕಡಿಮೆ ರೇಟಲ್ಲಿ ಗುರು, ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಮಾರ್ಕೆಟಲ್ಲಿ ಏನು ರೇಟ್ ಇರುತ್ತೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ಇರುತ್ತೆ. ಯಾರಾದರೂ ಬೇಕಿದ್ರೆ ಬಂದು ತೊಗೊಂಡೋದು ಅಷ್ಟೇ. ಇನ್ನೂ ಜನ ಕಡಿಮೆ ಗುರು. ನಾನು ಏನು ಗೊತ್ತಾ, 8 ಗಂಟೆ ಸುಮಾರು ಬಂದಿದ್ದೀನಿ. ಇನ್ನು ಇವಾಗ ತಾನೇ ಎಲ್ಲರೂ ಶಾಪ್ ಅದೆಲ್ಲ ಇಡ್ತಾವ್ರೆ. ನಾನು ಸ್ವಲ್ಪ ಒಂದು 10 ಗಂಟೆ ಸುಮಾರು ಏನಾದರೂ ಬಂದಿದ್ರೆ ಫುಲ್ಲು ಇಲ್ಲೆಲ್ಲ ತಿರುಗಾಡೋಕ್ಕೆ ಜಾಗನೇ ಇರ್ತಾಯಿರಲಿಲ್ಲ, ಆ ಥರ ಇರ್ತಾಯಿತ್ತು. ತಗೊಳ್ತಾ ಇದ್ದಾರೆ, ಬ್ಯಾಗ್ ಇದೆ ಅಂತೆ. 300 ಅಂತೆ. ಎಲ್ಲ 300 ಅಂತೆ ಬ್ಯಾಗ್. ನೋಡೋಣ ಆಮೇಲೆ ನಡೀರಿ ಮತ್ತೆ ಒಳಗಡೆ ಹೋಗೋಣ. ಎಲ್ಲ ಪ್ಯಾಂಟ್ಸು ನೋಡ್ಕೊಂಡ್ಬಿಟ್ಟು ತಗೊಳ್ಳಿ, ಚೆನ್ನಾಗಿದೆ ಪ್ಯಾಂಟ್ಸ್ ಎಲ್ಲ. ನೋಡಿ ಚಪ್ಪಲ್ಸು ಎಲ್ಲ 100ಗೆಲ್ಲ ಸಿಕ್ಬಿಡುತ್ತೆ ನೋಡಿ. ಇವೆಲ್ಲ ಹೋಮ್ ಥಿಯೇಟ್ರು ನೋಡಿ, ಸ್ಪೀಕರು, ಹೋಮ್ ಥಿಯೇಟ್ರು ಎಲ್ಲನೂ ಇದೆ. ಎಲ್ಲ ಕತರಾಗಿದೆ ಅಲ್ಲ. ಆಮೇಲೆ ಇದ್ದರು ಇದು ಎಲೆಕ್ಟ್ರಾನಿಕಲ್ ಐಟಮ್ಸಲ್ಲಿ ಉಪಯೋಗ ಆಗುತ್ತೆ. ಇದು CPU ಆಮೇಲೆ ಸೋಲಾರ್ ಪ್ಯಾನಲ್ ಇದೆ. ನೋಡಿ ನಿಮಗೆ ಏನಾದರೂ ಬೇಕಿದ್ರೆ ತಗೊಂಡು ಹೋಗ್ಬಿಡಿ. ಇವೆಲ್ಲ ಕಂಪ್ಯೂಟ್ರಲ್ಲಿ ಜಾಸ್ತಿ, ಎಲೆಕ್ಟ್ರಿಕಲ್ ಐಟಮ್ಸಲ್ಲಿ ಇವೆಲ್ಲ ಜಾಸ್ತಿ ಯೂಸ್ ಆಗುತ್ತೆ. ನೋಡಿ ಮೋಟಾರ್ಸ್, ರಿಮೋಟ್ ಕಾರಲ್ಲೆಲ್ಲ ಬರ್ತಾ ಇತ್ತಲ್ಲ ರಿಮೋಟ್, ಆ ಥರದ್ದೆಲ್ಲ ಇದೆ. ಬೇಕಿದ್ರೆ ಬಂದು ತಗೊಳ್ಳಿ ಸಂಡೇ ಮಾರ್ಕೆಟಲ್ಲಿ. ನೋಡಿ ಮತ್ತೆ ಮುಂದ್ಗಡೆ ಹೋಗೋಣ. ನೋಡಿ ಇದು ಬ್ರೆಡ್ ಬಿಸಿ ಮಾಡೋದು. ಆಮೇಲೆ ಅಂಕಲ್ ಹತ್ರ ಏನೇನಿದೆ, ಗಾಡಿ ಸ್ಪೀಡೋಮೀಟ್ರ್ ಇದೆ, ಆಮೇಲೆ ಡಂಬಲ್ಸ್ ಇದೆ, ಲೈಟ್ ಇದೆ, ಮಿಕ್ಸರ್ ಇದೆ, ಫ್ಯಾನ್ ಇದೆ, ಹಾರ್ಮೋನಿಯಮು, ಇದೆಲ್ಲನೂ ಸಿಗುತ್ತೆ ನೋಡಿ. ಈ ಕಡೆ ಗ್ಲಾಸ್ ಸೇಲ್ ಮಾಡ್ತಾರೆ, ಸನ್ ಗ್ಲಾಸ್ ನೋಡಿ. ಇದು ಏರ್ ದಿಂಬಂತೆ, ಜೋಡಿ 150 ಅಂತೆ. ಅಂದರೆ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ತೊಗೋಬೋದು ನೋಡಿ. 150 ಅಂತ ತೊಗೊಂಡಿದೆ, ಯಾರಾದರೂ ಬೇಕಿದ್ರೆ. ಆಮೇಲೆ ಈ ಕಡೆ ಜಾಸ್ತಿ ಇಲ್ಲೇನು ಗೊತ್ತಾ, ಬಟ್ಟೆಗಳು, ಶೂಗಳು ಜಾಸ್ತಿ ಸಿಗುತ್ತೆ ನಿಮಗೆ ಕಡಿಮೆ ರೇಟಲ್ಲಿ. ಅಂದರೆ ಅವೆಲ್ಲ ಫಸ್ಟ್ ಕಾಪಿ ಇರುತ್ತೆ, ಒರಿಜಿನಲ್ ಅಂತ ಏನಿಲ್ಲ. ನೋಡ್ತಾ ಇರ್ಬೋದು ನೀವು ಆ ಕಡೆ ಈ ಕಡೆ. ಫಸ್ಟ್ ಕಾಪಿ ಇವೆಲ್ಲ ಫಸ್ಟ್ ಕಾಪಿ ಇರುತ್ತೆ. ಕೆಲವೊಂದಿಷ್ಟು ಹೇಳ್ತಾರೆ ಕಳ್ತನ ಮಾಡ್ಕೊಂಡು ಬಂದಿರ್ತಾರೆ ಅಂತ, ಬಟ್ ಅದ್ರ ಬಗ್ಗೆ ನಂಗೆ ಎಷ್ಟು ಐಡಿಯಾ ಇಲ್ಲ. ನನಗೆ ತಿಳಿದವರು, ನನಗೆ ಗೊತ್ತಿರೋರ ಬಗ್ಗೆ ಕೇಳಿದ್ರೆ ಇವೆಲ್ಲ ಫಸ್ಟ್ ಕಾಪಿ ಅಂತ ಜಾಸ್ತಿ ಇರುತ್ತೆ. ಬಟ್ ಈ ಥರ ಎಲ್ಲ ಸಾಮಾನುಗಳು ಯೂಸ್ಡ್ ಜಾಸ್ತಿ ಇರುತ್ತೆ. ನೋಡ್ಕೊಂಡ್ಬಿಟ್ಟು ತಗೊಳ್ಳಿ ಅಷ್ಟೇ. ನೋಡಿ ಅವನವ್ರ ಹತ್ರ ಇವೆಲ್ಲ ಚೈನು, ಇದು ಪಡ್ಡು ಮಾಡ್ತೀವಲ್ಲ ಅದು, ಸ್ಪ್ಯಾನರು, ಇವೆಲ್ಲ ಕಡಿಮೆ ರೇಟೆಲ್ಲ ಸಿಗುತ್ತೆ. ಪಡ್ಡು ಎಲ್ಲ 100-150 ಅಂತ ನೋಡಿ. ಈ ಕಡೆ ಬೂಟ್ಸ್ ಇದೆ. ಜಾಸ್ತಿನೇ ಕೇಳಿರೋದು. ಎಷ್ಟಂತ ಅಣ್ಣ? ಎಷ್ಟಂತ? ಹೌದು, 200 rupees. ಕನ್ನಡ ಬರುತ್ತಾ? ಕನ್ನಡದಲ್ಲ ಕನ್ನಡ ಬರುತ್ತೆ. ಎಷ್ಟು ಬಾರ್ಗೇನು ಅವ್ರು ಎಷ್ಟು ಹೇಳಿದಾರೆ? ನೀವು ಎಷ್ಟು? 150 ಜಾಸ್ತಿ ಆಯ್ತು ಅಷ್ಟೇ. ಅಲ್ಲಿ ವಾಚ್ ಇತ್ತು, ಅಲ್ಲಿ ವಾಚ್ ನೋಡಿದ್ರೆ 250 ಅಂತ. ನೀವು ಇಲ್ಲಿ ಹಿಂಗೆ ಅವರು 1000 ಕೇಳಿದ್ರೆ ನೀವು 100 ರೂಪಾಯಿ ಕೇಳಬೇಕು. ಈಗ ಸಂಡೇ ಬಜಾರ್ಗೆ ಬಂದರೆ ಇನ್ನೊಂದವ್ರು ಏನಾದರೂ ಅಕಸ್ಮಾತ್ ನಿಮ್ಗೆ 1000 ರೂಪಾಯಿ ಹೇಳಿದ್ರೆ 100 ರೂಪಾಯಿ ಕೇಳಬೇಕು. 150 ಎಲ್ಲ ಕೊಟ್ಬಿಡ್ತಾರೆ ನಿಮಗೆ. ಸಂಡೇ ಬಜಾರಲ್ಲಿ ಜಾಸ್ತಿ ಬಾರ್ಗಿಂಗ್ ಮಾಡೋರು ಬಂದುಬಿಡಿ. ನನಗೆ ಜಾಸ್ತಿ ಎಲ್ಲ ಬಾರ್ಗಿಂಗ್ ಮಾಡೋಕ್ಕೆ ಬರಲ್ಲ. ಅವರು 50 ಹೇಳಿದ್ರೆ ನಾನು 40 ಹೇಳ್ತೀನಿ. ನಮ್ಮ ಅಮ್ಮ ಅವ್ರು ಯಾರಾದರೂ ಕರ್ಕೊಂಡು ಬಂದರೆ 20-30ಕ್ಕೆಲ್ಲ ಕೊಡಿಸ್ಬಿಡ್ತಾರೆ ಗುರು ನೋಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ಕೂಡ ಅದೇ ಇದೆ ಟೂಲ್ಸು. ಆಮೇಲೆ ನೋಡಿ
ಟೂಲ್ಸ್ ಇದೆ, ಕಟ್ಟರ್ ಇದೆ, ಆಮೇಲೆ ಬೈಕು ಹೋಲ್ಡರು ಸುತ್ತಿಗೆ ಎಲ್ಲ ಸುತ್ತಿಗೆ ಇದೆ. ಆಮೇಲೆ ಈ ಕಡೆ ಕೂಡ ಇದೆ, ಪೈಪ್ ಇದೆ, ಪೈಪು ನಳ ಗ್ಲೂ ನೋಡಿ, ಏನೇನು ಬೇಕೋ ಅದು ತಗೊಂಡ್ಬಿಡಿ ಅಷ್ಟೇ. ಮಿಷನ್ಸ್ ಇದೆ ನೋಡಿ, ಹಳೆಯ ಮಿಷನ್. ಇವೆಲ್ಲ ಶೂ ಎಲ್ಲ ಒಂದು 150-200 ಒಳಗಡೆ ಎಲ್ಲ ಸಿಗುತ್ತೆ. ತುಂಬ ಕಡಿಮೆ ರೇಟ್ ಗುರು, ಅಂದರೆ ಅವು ಚೆನ್ನಾಗಿರಲ್ಲ ಅಷ್ಟೇ. ತುಂಬ ಕಡಿಮೆ ರೇಟು, ಬಟ್ ಚೆನ್ನಾಗಿರಲ್ಲ. ಒಂದು 3-4 ಡೇಸ್ಗೋಸ್ಕರ, 1 ವೀಕ್ಗೋಸ್ಕರ ಹಾಕ್ಕೊಂಡು ತಿರುಗಾಡ್ಬೋದು ನೋಡಿ ಅಷ್ಟೇ. ಸ್ವಲ್ಪ ಶರ್ಟು ಟೀ ಶರ್ಟ್ಗಳನ್ನ ನೋಡ್ಕೊಂಡು ತೊಗೊಂಡ್ಬಿಟ್ರೆ ಮಸ್ತಾಗಿರುತ್ತೆ. ನಾನು ಒಂದು ಸಲ ತೊಗೊಂಡು ಹೋಗಿದ್ದೆ ಇಲ್ಲಿಂದನೇ ಟೀ ಶರ್ಟು, ಚೆನ್ನಾಗಿ ಬಾಳಿಕೆ ಬಂತು. ಒಂದು 6 ತಿಂಗಳಾದರೂ ಬಂತು ಗುರು, ಸಖತ್ತಾಗಿತ್ತು ನೋಡಿ. ಇದು ಬೂಟ್ ಚೆನ್ನಾಗಿದೆ, ಸಖತ್ತಾಗಿದೆಯಲ್ಲ ಬೂಟು, ಮಸ್ತಾಗಿದೆ ಬೂಟು. ನೋಡಿ ಮತ್ತೆ ನೆಕ್ಸ್ಟ್ ಹೋಗೋಣ ನೋಡಿ ಗುರು. ಆಮೇಲೆ ಹಳೆ ಕಾಲದ ನಾಣ್ಯಗಳೆಲ್ಲ ಇದೆ, 20 ಪೈಸೆ, 10 ಪೈಸೆ, 5 ಪೈಸೆ ನೋಡಿ. ಯಾರಾದರೂ ಬೇಕಿದ್ರೆ ಬಂದು ತಗೊಂಡ್ಬಿಡಿ. ಯಾರಾದರೂ ಕಾಯಿನ್ಸ್ ಕಲೆಕ್ಟ್ ಮಾಡೋದು ಇದ್ದರೆ ಇಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಹಳೆ ನಾಣ್ಯಗಳಿದೆ ನೋಡಿ, 5 ಪೈಸೆ, 10 ಪೈಸೆ. ನಾನು ನೋಡಿದ್ರೆ ಎಷ್ಟೋ ಪೈಸೆಗಳು ಇದರಲ್ಲಿ ಇದೆ. ಯಾರಾದರೂ ಬಂದು ಬೇಕಿದ್ರೆ ತೊಗೊಂಡ್ಬೋದು. ಇಲ್ಲೊಂದು ರಾಮಂದಿದೆ ಕೇಳಂತ, ಈಸ್ಟ್ ಇಂಡಿಯಾ ಕಂಪ್ನಿ ಇದೆ ಅಂತ ನೋಡಿ. ಈಸ್ಟ್ ಇಂಡಿಯಾ ಕಂಪ್ನಿದಿದೆ ನೋಡಿ, ರಾಮನ್, ಲಕ್ಷ್ಮಣ, ರಾಮ, ಸೀತೆ, ಹನುಮಂತ. ಅದು ಬ್ರಿಟಿಷರ ಕಾಲದ ಈಸ್ಟ್ ಇಂಡಿಯಾ ಕಂಪ್ನಿ ಅಂತೇಳಿ ಬರ್ತಿದೆ ಅದರ ಮೇಲೆ. ಯಾರಾದರೂ ಬೇಕಿದ್ರೆ ಇಲ್ಲಿ ಬಂದು ತಗೊಳ್ಳಿ. ಈ ಥರ ತುಂಬಾ ಈ ಥರ ಕಾಯಿನ್ಸ್ ಕಲೆಕ್ಷನ್ ಜಾಸ್ತಿ, ಎಲ್ಲನೂ ಇದೆ. ಆ ಥರ ತುಂಬ ಕಡೆ ಸಿಗುತ್ತೆ. ನಾನು ಈಗ ಆ ಥರ ಶಾಪು 3-4 ನೋಡಿದೆ, ಕಾಯಿನ್ ಕಲೆಕ್ಷನ್ನು ನೋಡಿ. ಚಿಕ್ಕ ಮಕ್ಳಿಗೆ ಅಂತೇಳಿ 6 ಮಣಿ ಎಲ್ಲ ಇಟ್ಟವ್ರು. ಏನಾಯ್ತಾ ಸೆಲ್ಲಿಲ್ಲ ಅಂತ ಅನ್ಕೋತೀನಿ. ಟುಂಗ್ ಸೆಲ್ಲಿಲ್ಲ ಅವರು ಇದರಲ್ಲಿ ಎಲ್ಲ ನೋಡಿ. ಬೂಟು ಎಲ್ಲ ತುಂಬ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ, ಒಂದು 200-300ಗೆಲ್ಲ ಸಿಗುತ್ತೆ. ಚಪ್ಪಲ್ಸು ನಿಮ್ಮದು ಮಾಡ್ತಾಯಿಲ್ಲ, ಇದು ಶೂದ್ ಅಷ್ಟೇ ಮಾಡ್ತಾಯಿದ್ದೀನಿ. ಇಲ್ಲೆಲ್ಲ ನೋಡಿ, ಎಲ್ಲ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಎಲ್ಲ ಸಿಗುತ್ತೆ. ನೋಡ್ಕೊಂಡ್ಬಿಟ್ಟು ತೊಗೊಂಡ್ಬಿಡಿ. ಬನ್ನಿ ಮತ್ತೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮತ್ತೊಂದು ಶಾಪ್ ಆ ಥರದ್ದೇ. ಇಲ್ಲೆಲ್ಲ ಆ್ಯಂಟಿಕ್ ಪೀಸ್ಗಳಿದೆ ನೋಡಿ, ಖಡ್ಗ, ಅವು ರುದ್ರಾಕ್ಷಿ ಇದೆ, ಕುದುರೆಗೆ ಹಾಕ್ತೀವಲ್ಲ ಕೆಳಗಡೆ, ಕಾಲು ಕೆಳಗಡೆ ಏನು ಅಂತಾರೆ ಅದು ಇದೆ. ಆಮೇಲೆ ಅಲ್ಲಿ ನೋಡ್ಬೋದು ನೀವು, ಹಳೇ ಕಾಲದಿದೆ ದುರ್ಬೀನು, ಮತ್ತು ಈ ಥರ ಅದೇನಂತಾರೆ ಬ್ರೋ, ಟೆಲಿಸ್ಕೋಪು ಅದು ಇದೆ ನೋಡಿ. ಯಾರಾದರೂ ಬಂದರೆ ಆ್ಯಂಟಿಕ್ ಪೀಸ್ಗಳಿದೆ, ಬಂದು ತೊಗೊಂಡೋಗಿ. ಇನ್ನೊಂದು ಏನಂದರೆ, ನಾನು ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಾಗ್ತಾ ಇದೆ. ಅವ್ರು ಹೇಳ್ತಾ ಇದ್ದಾರೆ ಮುಖ ತೋರಿಸ್ಬಿಡಿ, ಬರೀ ಸಾಮಾನುಗಳು ಅಷ್ಟೇ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇಬ್ಬರು ಹಂಗೆ ಹೇಳಿದ್ರು, ಮುಖ ತೋರಿಸ್ಬೇಡಿ, ಬೇಕಿದ್ರೆ ವೀಡಿಯೋ ಮಾಡ್ಕೊಂಡು ಹೋಗಿ ಅಂತ ಹೇಳವ್ರೆ. ಬರೀ ಅಷ್ಟೇ, ನಾನು ನೋಡಿ ಅಷ್ಟೇ, ಬರೀ ಅವ್ರ ಹತ್ರ ಸಾಮಾನು ಏನೇನಿದೆ ಅಷ್ಟೇ ತೋರಿಸ್ತದೆ ನಿಮಗೆ. ನಾಯಿ ಗುರು, ನಾಯಿದು ಬೆಲ್ಟ್, ಇದು ನಾಯಿಗೆ ಹಾಕ್ತಾರೆ ಬೆಲ್ಟು. ಅದು 200-300ಗೆಲ್ಲ ಸಿಕ್ಕಿರುತ್ತೆ ನೋಡಿ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ನೋಡಿ. ಹಬ್ಬ ಏನೇನೋ ಇದೆ ನೋಡಿ ಬ್ರೋ.
ಅದು ಫೋನ್ ಎಲ್ಲಿ ಕಾಣ್ತಾನೆ ಇಲ್ಲ ಫೋನು. ಇಲ್ಲೆಲ್ಲ ಐಟಮ್ಸ್ ಇದೆ. ಇವೆಲ್ಲ ಒಂದು 200 ಒಳಗಡೆ ಸಿಗುತ್ತೆ. ದೊಡ್ಡ ದೊಡ್ಡ ಐಟಮ್, ಚಿಕ್ಕ ಚಿಕ್ಕ ಐಟಮ್ ಎಲ್ಲ 50 ಒಳಗಡೆ ಸಿಗುತ್ತೆ. ತುಂಬ ಕಡಿಮೆ ರೇಟಿಗೆ ಸಿಗುತ್ತೆ. ಪ್ಯಾಡ್ ಇದೆ ಮೈಕ್ರೋಮ್ಯಾಕ್ಸ್ದು 250 ಅಂತೆ ನೋಡಿ. ವರ್ಕಿಂಗ್ ಇಲ್ಲ, ಮೋಸ್ಟ್ಲಿ ಬ್ಯಾಟ್ರಿ ಗೀಟ್ರಿ ಡೆಡ್ ಆಗಿರುತ್ತೆ ಅಷ್ಟೇ, ವರ್ಕಿಂಗ್ ಇಲ್ಲ ನೋಡಿ. ಎಲ್ಲ ಕಡಿಮೆ ರೇಟಿಗೆಲ್ಲ ಸಿಗುತ್ತೆ ನೋಡಿ. ಅದು ಸ್ಪೀಕರ್ ಬಾಕ್ಸು 100 ರೂಪಾಯಿ, 100 ರೂಪಾಯಿ ಅಂತೆ, 100 ರೂಪಾಯಿ. ಇದು ಸೋನಿದು ಒರಿಜಿನಲ್ ಇದೆ. 150 ಅಂತೇಳಿ ಆವಾಗಲೂ ಒಬ್ರು ತೊಗೊಂಡು ಹೋದ್ರು. 150 ಇದೆ. ಆಮೇಲೆ ಇದು ಹಳೇ ಕಾಲದಲ್ಲೆಲ್ಲ ನಾವು ಯೂಸ್ ಮಾಡ್ತಾ ಇದ್ರಲ್ಲ, ಅದು ಕ್ಯಾಮ್ರಾ ಇದೆ ನೋಡಿ. ಅಲ್ಲೊಂದು 2 ಕ್ಯಾಮ್ರಾ ಇದೆ. ವರ್ಕಿಂಗ್ ಕಂಡೀಷನಲ್ಲಿ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಅಲ್ಲೊಂದು ಕ್ಯಾಮ್ರಾ ಇದೆ, 2 ಕ್ಯಾಮ್ರಾ ಇದೆ ಅಲ್ಲಿ ನೋಡಿ. ಮತ್ತು ಇಲ್ಲಿ ಪಕ್ಕದಲ್ಲಿ ಒಂದಿದೆ, ಎಲ್ಲ ಟ್ಯಾಬ್ ಇದೆ ಪಕ್ಕದಲ್ಲೇ ನೋಡಿ. ವಾಚಸ್ ಇದೆ. ಆಮೇಲೆ ಇದು ಯಾವ್ದು VR ಅಂತೇಳಿದೆ, ಅದಕ್ಕೆ ಆ್ಯಪಲ್ ಥರನೇ VR ಅಂತೇಳಿ ಈ ಥರ ಕಣ್ಣಿಗೆ ಹಾಕೊಂಡ್ರೆ ಎಲ್ಲ ಕಣ್ಣು ಮುಂದೆನೇ ಬರುತ್ತೆ 3D ಥರ. ಆಮೇಲೆ ಸ್ಯಾಮ್ಸಂಗ್ ಬ್ಯಾಟ್ರಿ, ಪವರ್ ಬ್ಯಾಂಕು, ಇಲ್ಲಿ ಹೆಡ್ಫೋನು, ಮೊಬೈಲ್ಸ್ ಎಲ್ಲ ನೋಡಿ ಎಷ್ಟಿದೆ. ಫುಲ್ಲು ಮೊಬೈಲ್ಸ್ ಇಟ್ಟಿದ್ದಾರೆ. ಈ ಕಡೆ ಇದು ಮೈಕ್ ಇದೆ. ಆನಿಲ್ಲ ಇದು, ಆನಿಲ್ಲ ಗುರು, ಆನಿಲ್ಲ. ಮೈಕ್ ಇದೆ ಬಟ್ ಆನಿಲ್ಲ. ನೋಡಿ ಏನೇನು ಬೇಕೋ ನೋಡಿ ಎಲ್ಲ ಇದೆ. ಹಳೆಯ ಕಾಲದ CD ಇದೆಯಲ್ಲ, CD ಕೂಡ ಇದೆ. ವಾಚ್ ಇದೆ, ಬ್ಯಾಟ್ರಿ ಇದೆ. ಆಮೇಲೆ ಫಿಲಿಪ್ಸ್ದು ಟ್ರಿಮ್ಮರ್ ಇದು ಓಪನ್ ಆಯಿತಾ. ಬ್ಯಾಟ್ರಿ ಇಲ್ಲ ಅವರು, ಲೂಸ್ ಇದೆ. ನೋಡಿ ಬೈಕ್ ಆರನ್ ಕೂಡ ಇದೆ. ಇದೆಲ್ಲ ಒಂದು 50 ರೂಪಾಯಿಗೆಲ್ಲ ಕೊಟ್ಬಿಡ್ತಾರೆ ಹಂಗೆ ನೋಡಿ. ಮತ್ತೆ ಮುಂದ್ಗಡೆ ಹೋಗೋಣ. ಇನ್ನು ಮುಂದ್ಗಡೆ ಬೇಜಾನಿದೆ ಗುರು. ಒನ್ ಡೇ ಸುತ್ತಾಡಿದ್ರು ಕೂಡ ನಿಮಗೆ ಸಾಕಾಗಲ್ಲ, ಅಷ್ಟೊಂದಿದೆ. ನೀವು ಯಾವುದೇ ಗಲ್ಲಿಯಲ್ಲಿ ಹೋಗಿದ್ರು ಕೂಡ ನಿಮ್ಗೆ ಐಟಮ್ ಸಿಗುತ್ತೆ. ನೋಡಿ ಮಿಷನ್ನು, ಆಮೇಲೆ ಇದು ಟ್ರೇ, ಶೂ ಬಟ್ಟೆ ಇವು ಮಾತ್ರ ಮಾಮೂಲಿ ಇವೆಲ್ಲ ಸಿಗ್ಬಿಡುತ್ತೆ. ಇದು ನಾರ್ಮಲ್ ಸಿಗ್ಬಿಡುತ್ತೆ ನೋಡಿ. ಪಾನರು, ಇಸ್ತ್ರಿ ಪೆಟ್ಟಿಗೆ, ಆಮೇಲೆ ತೂಕ ಮಾಡೋದು, ಅದು ಪೇಂಟರ್, ಅದು ಪೇಂಟ್ ಮಾಡ್ತಾರೆ ಅದರಿಂದ. ಅದೆಲ್ಲ ನೋಡಿ ಪಾನ್ಸ್ ಎಲ್ಲ ಇದೆ. ಆಮೇಲೆ ಅಲ್ಲಿ ಮುಂದ್ಗಡೆ ಎಲ್ಲ ಇಲ್ಲ ಐಟಮ್ಸು, ಜಾಕ್ ಇದೆ. ಆಮೇಲೆ ಇದಿದೆ. ಆಮೇಲೆ ಅಲ್ಲಿ ಫೋನ್ಸ್ ಇದೆ, ಹಳೆ ಕಾಲದ ಕ್ಯಾಮ್ರಾ ಅವೆಲ್ಲ ಇದೆ. DVD ನೋಡಿ. ಇಲ್ಲೆಲ್ಲ ನೋಡಿ ಐಟಮ್ಸು ಸಖತ್ತಾಗಿದೆ ನೋಡಿ. ಇಲ್ಲೆಲ್ಲ ತೋರಿಸ್ ನೋಡಿ. ಅದು ಇದು ಏರ್ ಹೊಡೆಯೋದು. ಅವಾಗೆಲ್ಲ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೈಕಲ್ಗೆ ಅಂತಲೇ ಇದು. ಆಮೇಲೆ ಸಲ್ಕೆ, ಆಮೇಲೆ ಅದು ಏನಂತಾರೆ, ಇದು ಸ್ಕೇಟಿಂಗ್ ಬೋರ್ಡು ಅವೆಲ್ಲ ಇದೆ ನೋಡಿ. ಯಾರಾದರೂ ಬೇಕಿದ್ರೆ ತೊಗೊಂಡೋಗಿ. ಆ್ಯಂಟಿಕ್ ಪೀಸ್ಗಳಿದೆ ನೋಡಿ, ಹಳೆಯದು ಅವೆಲ್ಲ ನೋಡ್ತಾ ಇರ್ಬೋದು ನೀವೆಲ್ಲ. ಓಕೆ, ಅದೆಲ್ಲ ಶಂಖ ಇದೆ ಹಳೆಯದು. ಇದೇನೋ ಹಳೇ ಕಾಲದೇನೋ ಪತ್ರ ಇದೆಯಪ್ಪ, ಪತ್ರ ಇದೆ. ಹಳೆ ಕಾಲದ ನೋಟ್ಸು, ಬೇರೆ ಬೇರೆ ಕಡೆ ಇರೋದು ನೋಟು ನೋಡಿ. ಫುಲ್ಲು ಆ್ಯಂಟಿಕ್ ಪೀಸ್ಗಳಿದೆ. ಯಾರಿಗಾದರೂ ಆ್ಯಂಟಿಕ್ ಪೀಸು, ಹಳೆ ಕಾಲದ ವಸ್ತುಗಳು ಈ ಥರ ಕಲೆಕ್ಟ್ ಮಾಡೋ ಅಭ್ಯಾಸ ಇದ್ದರೆ ಇಲ್ಲಿ ಬಂದುಬಿಡಿ. ತುಂಬ ಎಲ್ಲ ಕಡಿಮೆ ರೇಟಿಗೆಲ್ಲ ಸಿಗ್ಬಿಡುತ್ತೆ ನೋಡಿ. ಇಲ್ಲೆಲ್ಲ ಹಳೆ ಮರಗಳ ಕಟ್ಟಿಗೆ ಇವೆಲ್ಲ ನೋಡ್ತಿರ್ಬೋದು. ಕ್ಯಾಮ್ರಾ ಇದೆ ನೋಡಿ, ಇಲ್ಲೊಂದು ಚಿಕ್ಕದು.
ನೋಡಿ CC ಕ್ಯಾಮ್ರಾ, ಆಮೇಲೆ ಇದೇನಿದು ಫಿನಾಯ್ಲು, ಆಮೇಲೆ ಇದು ಯಾವುದೋ ಚಿಕ್ಕದು ಪ್ಯಾಡು, ಆಮೇಲೆ ಇದು ಯಾವುದೋ ಸಾಬೂನು ಇದೆ, ಯಾವುದೋ ಗೊತ್ತಿಲ್ಲ. ಇದು ಎಕ್ಸಸೈಸ್ ಮಾಡೋಕ್ಕೆ ಅದೆಲ್ಲ ಇದೆ. ಇದು ಒಂದು 100 150 ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಎಲ್ಲ ನೋಡಿ ಬರೀ ಟ್ರಿಮ್ಮರ್ ನೋಡಿ, ಹೆವಿ ಟ್ರಿಮ್ಮರ್. ಯಾವ್ದು ಬೇಕಾದ್ರೆ ಆ ಕಂಪ್ನಿ ಬೇಕಾದ್ರೂ ಸಿಗುತ್ತೆ ಟ್ರಿಮ್ಮರ್. ಯಾವುದೋ ಬೇಡ್ ಅಂತ, ಯಾವುದೋ ನೋಡಿ ಬೇಡ್ ಕಂಪ್ನಿದು ಅಂತ, ಚೆನ್ನಾಗಿದೆ. ಬಟ್ ಬ್ಯಾಟ್ರಿ ಅವೆಲ್ಲ ಹಾಕ್ಬಿಟ್ಟು ಚೆಕ್ ಮಾಡ್ಕೊಂಡು ತೊಗೊಂಡೋಗಿ. ಸಖತ್ತಾಗಿದೆ ನೋಡಿ. ಫುಲ್ಲು ಎಲ್ಲ ಬ್ಯಾಗ್ಗಳಿದೆ, ಚಾಪೆ, ಶರ್ಟು, ಟಿ ಶರ್ಟು. ನಂತರ ಟಿ ಶರ್ಟ್ ಸಖತ್ತಾಗಿದೆ. ಇಲ್ಲ ಬ್ರದರ್ ಕೇಳಲ್ಲ ಅಷ್ಟೇ ನೋಡಿ. ಇವೆಲ್ಲ 300ಗೆ 100 ರೂಪಾಯಿಗೆ 3 ಅಂತ. ಇವೆಲ್ಲ ಬಾಕ್ಸ್ಗಳು ಯಾವುದೇ ತಗೊಳ್ಳಿ 100 ರೂಪಾಯಿಗೆ 3 ಅಂತ. ಆಮೇಲೆ ಇದನ್ನು ಕೂಡ 100 ರೂಪಾಯಿಗೆ 3 ನೋಡಿ. ಇವೆಲ್ಲ ಬೋರ್ಡ್ ಹಾಕೋರು. ಇದಕ್ಕೇನೆ 100 ರೂಪಾಯಿದಲ್ಲಿ ಇವೆಲ್ಲ ಕೊಟ್ಬಿಡ್ತಾರೆ. 100 ರೂಪಾಯಿ ಒಂದು 100 ರೂಪಾಯಿನ ಜಾಸ್ತಿ ಕಾಸ್ಟ್ಲಿ ಬರೋದು ನೋಡಿ. ಎಲ್ಲ ಶರ್ಟು, ಟಿ ಶರ್ಟು ಎಲ್ಲನೂ ಸಿಗುತ್ತೆ. ಬಟ್ಟೆಗಳು ಮಾತ್ರ ಹೆವಿ ಸಿಗುತ್ತೆ ಗುರು. ನೀವು ಎಲ್ಲೇ ಹೋದ್ರೂ ಕೂಡ ಬಟ್ಟೆಗಳು ಸಿಗುತ್ತೆ. ಚಿಕ್ಕ ಮಕ್ಕಳಿಗೆ, ಚಿಕ್ಕವರಿಂದ ಹಿಡ್ಕೊಂಡು ದೊಡ್ಡವ್ರವರೆಗೂ ನೋಡಿ. ಚಿಕ್ಕವರೆಲ್ಲ ಇದೆ. ಮೊಬೈಲ್ ಕವರು ಒಂದು 50ಗೆಲ್ಲ ಮೊಬೈಲ್ ಕವರ್ ಎಲ್ಲ ಸಿಕ್ಬಿಟ್ಟಿರುತ್ತೆ. ಚೆನ್ನಾಗಿರೋದೆಲ್ಲ ನೋಡಿ. ಹುಡುಗರು ಸಖತ್ತಾಗಿದೆ ಇವರು. ಇದು ಮಾತ್ರ ಸಖತ್ತಾಗಿದೆ ನೋಡಿ. ಇವೆಲ್ಲ ಚಾಪೆ ಇವೆಲ್ಲ ಇದೆ. ಇವೆಲ್ಲ ಒಂದು 300 400ಗೆಲ್ಲ ಸಿಕ್ಬಿಡುತ್ತೆ. 500 ಒಳಗಡೆ ಸಿಕ್ಬಿಡುತ್ತೆ. ಈ ದೊಡ್ಡದೆಲ್ಲ ಒಂದು 1000 ಒಳಗಡೆ ಸಿಕ್ಬಿಡುತ್ತೆ ನೋಡಿ. ಚಿಕ್ಕ ಹುಡುಗರೆಲ್ಲ 100. ಹೂವೆಲ್ಲ ಒಂದು 50ಗೆಲ್ಲ ಸಿಕ್ಬಿಡುತ್ತೆ. ನಾನು ಯಾಕೆ ಇಷ್ಟು ಕರೆಕ್ಟಾಗಿ ರೇಟ್ಗಳು ಹೇಳ್ತಾ ಇದ್ದೀನಿ ಹೇಳಿ. ಇದಕ್ಕಿಂತ ಮುಂಚೆ ಬಂದು ಎಲ್ಲನೂ ಒಂದು ರೌಂಡ್ ಹೋಗಿ ಎಲ್ಲ ಕೇಳ್ಕೊಂಡು ಬಂದಿದ್ದೀನಿ. ಈ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ಎಲ್ಲನೂ ಒಂದು ಸಲ ಕೇಳ್ಕೊಂಡು ಬಂದೆ ಹೋಗಿ ರೇಟೆಲ್ಲ. ಆಮೇಲೆ ತಿರ್ಗಾ ಬಂದು ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಅವ್ರಿಗೆ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳಿ. ಆಯಿತು, ಇಲ್ಲಿ ಲಾಸ್ಟು ಈ ಕಡೆಯಿಂದ ಲಾಸ್ಟ್ ಆಗುತ್ತಾ. ಮತ್ತು ತಿರ್ಗಾ ಆ ಕಡೆ ಹೋಗ್ಬೇಕು ನಡೀರಿ. ಈಗ ಮತ್ತೆ ಆ ಕಡೆ ಹೋಗೋಣ. ಆಮೇಲೆ ಇಲ್ಲೆಲ್ಲ ಚಿಕ್ಕ ಮಕ್ಳಿಗಂತ ರಿಮೋಟ್ ಕಂಟ್ರೋಲ್ದು ಎಲ್ಲ ಇದೆ. ಇಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇವೆಲ್ಲ ಚೆನ್ನಾಗಿ ಐಟಮ್ ಕಾಣುತ್ತೆ. ಅಣ್ಣ ಎಷ್ಟಣ್ಣ ಇದು? 550 ಅಂತ ನೋಡಿ. ಕಾರು ರೇಟ್ ಇದೆ. ಹಾಂ ನೋಡಿ. ಯಾರಾದರೂ ಕಾರ್ ಕಲೆಕ್ಷನ್ ಮಾಡೋರು ಇದ್ದರೆ ಬಂದು ತೊಗೊಂಡ್ಬಿಡಿ. ಆಮೇಲೆ ಅದು RC ಕಾರು ಅಂತ ತೋರ್ಸೋಣ. RC ಕಾರು ಮತ್ತು ಅದು ಅವೆರಡು RC ಕಾರು 1200 ನೋಡಿ. 1200 ಅಂತ. ಹಾಂ ಹೌದಣ್ಣ. ಅಣ್ಣ ಇದು ಆನ್ ಆಯ್ತಾ? ಒಂದ್ಸಲ ಓಪನ್ ಮಾಡಿರಿ ಅಣ್ಣ. ಒಂದ್ಸಲ ಓಪನ್ ಮಾಡ್ತಾರೆ ನೋಡಿ. ಓನ್ಲಿ 200 1200 ಬ್ರೋ. 1200 ಅಂತ ನೋಡಿ. ಇಲ್ಲೇ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಒಳಗಡೆ ಲೈಟ್ಸ್ ಎಲ್ಲ ಬೀಳ್ತಾ ಇದೆ. ಸಖತ್ತಾಗಿದೆ ನೋಡಿ. ಇಲ್ಲಿ RC ಕಾರ್ ಅದಾದ್ಮೇಲೆ ಆಮೇಲೆ ಇಲ್ಲಿ ನೋಡಿ ಹೆವಿ ರಿಮೋಟ್ ಕಾರ್ಗಳಿದೆ ನಿಮ್ಮ ಹತ್ರ. ಎಲ್ಲ ಕಡಿಮೆ ರೇಟಲ್ಲಿ ಸಿಗ್ಬಿಡುತ್ತೆ. ಅದು ನೋಡಿ ಬಸ್ಸು ತೋರಿಸ್ತೀನಿ ನೋಡಿ. ನೋಡಿ ಅದು ನೋಡಿ. ಅದು ಸ್ಕೂಟ್ರ್ ಬೈಕ್ ನೋಡಿಬ್ರು ಅಲ್ಲಿ ಯಾವ ಥರ ಇದೆ. ಮಸ್ತ್ನಾಗಿದೆ ನೋಡಿ. ಹೆಲಿಕಾಪ್ಟ್ರು ಅದೆಲ್ಲ ಮಾರ್ತಾವ್ರೆ ನೋಡಿ. ಯಾರಿಗಾದ್ರೂ ಬೇಕಿದ್ರೆ ಇಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮಾರ್ತಾವ್ರೆ. ಹೊರಗಡೆ ಬಂದ ತಕ್ಷಣ ಸಿಗುತ್ತೆ ನಿಮಗೆ ನೋಡಿ. ತೊಗೊಂಡ್ಬೇಡಿ ನೋಡಿ. ಆಮೇಲೆ ಇಲ್ಲೆಲ್ಲ ನೋಡಿ ಸ್ಟೀಲ್ ಅವೆಲ್ಲ ಸಿಗುತ್ತೆ. ಎಲ್ಲ ಕಡಿಮೆ ರೇಟ್ಗೆಲ್ಲ ಸಿಗ್ಬಿಡುತ್ತೆ. ಒಂದು 200 300ಗೆಲ್ಲ ಸಿಗ್ಬಿಡುತ್ತೆ. ಸಖತ್ತಾಗಿರುತ್ತೆ ಎಲ್ಲ ನೋಡಿ. ಬ್ಯಾಗ್ಸ್ ಎಲ್ಲ ಇದೆ. ಆವಾಗಲೂ ನೋಡ್ತಾ ಇರ್ಬೋದು. ತುಂಬ ಡಿಫ್ರೆಂಟ್ ಆಗಿ ಸಿಗುತ್ತವೆ ಎಲ್ಲ. 1100 ಒಳಗಡೆ, 2000 ಒಳಗಡೆ. ಆಮೇಲೆ ಇದಕ್ಕೇನಂತಾರೆ ರ್ಯಾಕು.
ಹಾಕಿದೆ. ಈ ಥರ ಸ್ಟೂಡೆಂಟ್ಸ್ ಎಲ್ಲ ಓದೋಕ್ಕೆ, ಮಕ್ಕಳೆಲ್ಲ ಓದೋಕ್ಕಿದೆ ನೋಡಿ. ಮಸ್ತಾಗಿದೆ. ಇವೆಲ್ಲ ಒಂದು 100-150 ಬಂದ್ಬಿಡುತ್ತೆ. ಶರ್ಟು ಆಮೇಲೆ ಪಾನ ಎಲ್ಲ ನೋಡಿ ಸಖತ್ತಾಗಿದೆ. ಹುಡುಗರದೆಲ್ಲ ಐಟಮು ಒಂದು 100 ರೂಪಾಯಿಗೆಲ್ಲ 4-5 ಕೊಟ್ಬಿಡ್ತಾರೆ ಇವರೆಲ್ಲ ನೋಡಿ. ಹೇಗೆ ನೀವು ಯಾವ ಕಡೆ ನೋಡ್ತೀರಂದ್ರೂ ಕೂಡ ಆ ಕಡೆ ಎಲ್ಲನೂ ಸಿಕ್ಬಿಡುತ್ತೆ ನೋಡಿ. ಆ ಪ್ಯಾಂಟೆಲ್ಲ ನಿಮಗೆ ಒಂದು 200 ಒಳಗಡೆ, 150 ಒಳಗಡೆ ಸಿಕ್ಬಿಡುತ್ತೆ ನೋಡಿ. ಇಲ್ಲಿಂದ ತೋರಿಸಲ್ಲ ವೀಡಿಯೋ. ಇಲ್ಲೇ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಪಕ್ಕದಲ್ಲಿ ಇರೋಂತಹ ನೋಡಿ ಇಲ್ಲೆಲ್ಲ ಬಟ್ಟೆ. ನೀವೇನು ಬೈಕ್ ತಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿ, ಪಾರ್ಕಿಂಗ್ ಮಾಡಿಬಿಟ್ಟು ಇಲ್ಲೆಲ್ಲ ತೊಗೊಂಡ್ಬಿಟ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಫಿಕ್ಸ್ಡ್ ರೇಟು. ಗೊಂಬೆ ನೋಡಿ, ಗೊಂಬೆ ಇದೆ, ಟವಲ್ಸ್ ಇದೆ, ಎಲ್ಲ ಕಡಿಮೆ ರೇಟಿಗೆ ಗುರು. ನೋಡಿ ಬಟ್ಟೆ ಮಾತ್ರ ಹೆವಿ ಸಿಗುತ್ತೆ ನಿಮಗೆ. ಬಟ್ಟೆ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ. ಜಾಸ್ತಿ ಇದರಲ್ಲಿ ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಅನ್ನೋದೇ ಜಾಸ್ತಿ ಇರುತ್ತೆ. ಸ್ವಲ್ಪ ನೋಡ್ಕೊಂಡು ತೊಗೊಂಡ್ಬಿಡಿ ಅಷ್ಟೇ. ನೋಡಿ ಜ್ಯೂಸ್ ಮಾಡೋ ಮಿಷನ್ ನೋಡಿ ಗುರು, ಏನೇನು ಐಟಮ್ಸ್ ಇದೆ ನೋಡಿ. ಬ್ಯಾಗು, ಮೊಬೈಲ್ಸ್ ಐಟಮ್ಸು ಎಲ್ಲ 100-150 ಎಲ್ಲ ಸಿಕ್ಕಿರುತ್ತೆ ನೋಡಿ. ವಾಚ್ ಎಲ್ಲ ಇದೆ ಅಂತೆ, ಅದು 350 ಅಂತ ಹಿಡ್ಕೊಂಡಿರೋದು. ಸಖತ್ತಾಗಿದೆಯಲ್ಲ ನೋಡಿ. ಅವೆಲ್ಲ ಮೇಲ್ಗಡೆ ಇರೋವೆಲ್ಲ 550 ಅಂತೆ ನೋಡಿ. ಎಲ್ಲ ನೋಡಿ 350 ಅಂತ. ಇದೆಲ್ಲ ಕೆಳಗಡೆ ಇರೋದು 350, ಮೇಲ್ಗಡೆ ಇರೋದೆಲ್ಲ 550 ಅಂತ. ಸಖತ್ತಾಗಿದೆ ನೋಡಿ. ಜೂಮ್ ಆಗ್ತದೆ ನೋಡಿ. ಚೆನ್ನಾಗಿದೆ. ಎಷ್ಟು ಮಂದಿ ಬನ್ನಿ ಸರ್. ಸಖತ್ತಾಗಿದೆ. ಅದು ಇಷ್ಟ ಆಯಿತು ಗುರು. ಅದು ಸಖತ್ತಾಗಿದೆ. ಅದು ಸಖತ್ತಾಗಿದೆ. ಅಂಕಲ್ ಅದೆಷ್ಟು ಅಂಕಲ್? ಅದು 2,000ನಾ ನೋಡಿ. 2,000 ಅಂತ. ವಾಲ್ಗೆ ಹಾಕ್ಬಿಟ್ರೆ ಇನ್ನ ಶೂ ಇರುತ್ತೆ ಐತೆ ನೋಡಿ ಗುರು. 2,000 ಅಂತ ಇದು. ಹಾಂ, ನಾನು ಮಾತ್ರ ಸಖತ್ ಅನಿಸ್ತು. ಮಸ್ತಾಗಿದೆ ನೋಡಿ. ಅಂಕಲ್ ಹತ್ರ ಇಲ್ಲ, ಇವರು ಕೂಡ ಪಾರ್ಕಿಂಗ್ ಪಕ್ಕದಲ್ಲೇ ಮಾಡ್ತಾರೆ. ಅಂಕಲ್ ಹತ್ರ ಬೇಕಿರೋ ತೊಗೊಂಡ್ಬಿಡಿ ನೋಡಿ. ತೊಗೊಂಡ್ಬಿಡಿ ನೋಡಿರಿ. ಮತ್ತೆ ಮುಂದ್ಗಡೆ ಹೋಗೋಣ. ಎಲ್ಲ ಸ್ಪೀಕರ್ಸ್ ಇದೆ. ಎಲ್ಲ ಆನ್ ಮಾಡಿಕೊಂಡು ತೊಗೊಂಡು ಚೆಕ್ ಮಾಡ್ಕೊಂಡ್ಬಿಟ್ಟು ತೊಗೊಂಡೋಗಿ ಅಷ್ಟೇ ನೋಡಿ. ಇಲ್ಲಿ ಕುಕ್ಕರು ಏನಂತಾರೆ ಇದಕ್ಕೆ? ಸಿಲಿಂಡ್ರು, ಸ್ಟವ್ ಇದು ಸ್ಟವ್. ನೋಡಿ ಮತ್ತು ಅಣ್ಣವ್ರ ಹತ್ರ ಅವೇ ಇದೆ, ಟೂಲ್ಸ್ ಇದೆ. ಆಮೇಲೆ ಏರ್ ಪಂಪು ಎಲ್ಲನೂ ಇದೆ. ನೋಡಿ ಪಕ್ಕಡ್ 120 ಅಂತೆ. ಬಾರ್ಗಿಂಗ್ ಮಾಡಬೇಕು ಗುರು ಅಷ್ಟೇ. ಬಾರ್ಗಿಂಗ್ ಮಾಡಿದ್ರೆ ಎಲ್ಲನೂ ಸಿಗುತ್ತೆ ನಮಗೆ. ಮಸ್ತಾಗಿದೆ. ಹೊರಗಡೆ ತೊಗೊಳಕ್ಕೆ ಹೋದ್ರೆ ಒಂದು 500 ಆದರೂ ಬಿದ್ದೇ ಬೀಳುತ್ತೆ. ಇದು 200 ಅಂತ. ಅಣ್ಣವ್ರು ಕೂಡ ಇದು ಕೂಡ 200 ಅಂತ. ತೊಗೊಂಡ್ಬಿಡಿ. ಇಲ್ಲ ಇದೆ ನೋಡಿ ಅಣ್ಣವ್ರ ಹತ್ರ. ತೊಗೊಂಡ್ಬಿಡಿ ನಡೀರಿ ಮತ್ತೆ ಅವನ. ನಾನು ಮೇನು ಈ ಬಜಾರಲ್ಲಿ ಹುಡ್ಕೋಕೆ ಬಂದಿರೋದು ನನಗೆ ಯಾವುದಾದ್ರೂ ಕ್ಯಾಮ್ರಾ ಸಿಗುತ್ತೆ ಏನೋ ಅಂತ ಅಷ್ಟೇ. ಕ್ಯಾಮ್ರಾಗೋಸ್ಕರ ಬಂದಿದ್ದೀನಿ. ಸಿಗೋಲ್ಲ ಅಂತ ಗೊತ್ತು ಅಂದರೂ ಕೂಡ ಕೆಲವೊಬ್ಬರು ತಂದು ಮಾರ್ತಾ ಇರ್ತಾರಂತೆ. ನಾನು ತುಂಬ ಅಂಗಡಿಗಳೆಲ್ಲ ಕೇಳ್ತಾಯಿದ್ದೀನಿ, ಯಾವುದಾದ್ರು ಕ್ಯಾಮ್ರಾ ಇದ್ದರೆ ಹೇಳಿ ಅಂತ. ನೋಡಿ ಇವೆಲ್ಲ 150-200 ಅಂತ ನೋಡಿ. ಸಖತ್ತಾಗಿದೆಯಲ್ಲ, ಮಸ್ತಾಗೈತೆ. ಇವೆಲ್ಲ ಸೈಕಲ್ಸ್ ಎಲ್ಲ ನೋಡಿ. ಸೈಕಲ್ಸ್ ಇದೆ. ಜಾಸ್ತಿ ಸಿಕ್ಕಿರೋ ಐಟಮ್ಗಳ ಜಾಸ್ತಿ ಸಿಗುತ್ತಲ್ಲ ಗುರು ನನಗೆ.
ಹೊಸ್ದಾಗಿ ಯಾವುದು ಸಿಗ್ತಾನೆ ಇಲ್ಲ ನೋಡಿ. ಜಾಕು ಫುಲ್ಲು ಸ್ಪಾನರ್ದು ಇದಿದೆ, ತಗೊಂಡ್ಬಿಡಿ ಅಷ್ಟೇ. ಫುಲ್ಲು ಕಿಟ್ಟೆ ಇದೆ ಅಣ್ಣ. ಅವೆಲ್ಲ ಕಿಟ್ಗಳು ಎಷ್ಟಣ್ಣ? ಅವೆಲ್ಲ ಕಿಟ್ಗಳು ಎಷ್ಟು? ಹಾಂ, ಇಲ್ಲೆಲ್ಲ ನೋಡಿ ಇವೆಲ್ಲ 1800, 2000 ಆ ಥರ ಎಲ್ಲ ಇದೆ ಅಂತ ನೋಡಿ. ಯಾರಿಗಾದ್ರೂ ಬೇಕಿದ್ರೆ ಇಲ್ಲ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲ ಇದ್ದಾರೆ, ಬೇಕಿದ್ರೆ ತೊಗೊಳ್ಳಿ. ಇವೆಲ್ಲ 1000 ಅಂತ ನೋಡಿ. ನಾವು ಹೇಳಿದ್ನಲ್ಲ 1000, 2000, 3000 ಇವೆಲ್ಲ ಇದೆ ಅಂತ ತೊಗೊಂಡ್ಬಿಡಿ. ರ್ಯಾಕ್ಸ್ ಮಾಡ್ತಾರೆ ಇದೆ. ನೋಡಿದ್ರು ಇದು ಏನಂತಾರೆ ಇದಕ್ಕೆ, ಇಟ್ರುಬ್ಬೋ ಮಿಷಿನು ನೋಡಿ. ಇಟ್ರುಬ್ಬೋ ಮಿಷಿನು, ಗೀಝರ್ ಐತೆ, ಏರ್ ಕೂಲರು, ಫ್ರಿಡ್ಜ್, ಅದು ಅದೇನಂತಾರೆ ವಾಟರ್ ಫಿಲ್ಟ್ರು, ಆಮೇಲೆ ಅದು ಊಟ ಬಿಸಿ ಮಾಡ್ತಾರಲ್ಲ ಅದಕ್ಕೆ ಏನಂತಾರೆ, ನಾನು ದೇವರ ಹಣೆ ಗೊತ್ತಿಲ್ಲ ನನಗೆ ಅದು. ಅಲ್ಲಿ ಇವೆಲ್ಲ ಇದೆ, ಬಂದು ತೊಗೊಂಡ್ಬಿಡಿ, ಚೆಕ್ ಮಾಡ್ಕೊಂಡ್ಬಿಟ್ಟು ನೋಡಿ. ಕಡಾಯಿ ಇದೆ, ವೀಲ್ಸ್ ಇದೆ. ನೀವು ವೀಲ್ಸ್ಗಳು ಅವೆಲ್ಲ ಯೂಸ್ ಆಗುತ್ತೆ. ವೀಲ್ಸು ನೋಡಿ, ಹೆವಿ ಐಟಮ್ಸ್ ಇದೆ. ಯಾರಾದರೂ ಬಂದು ಬೇಕಿರೋ ತೊಗೊಂಡಿಲ್ಲ, ಮಸ್ತ್ನಾಗೈತೆ ನೋಡಿ ಐಟಮ್ ಮಾತ್ರ. ನಾನು ಇಲ್ಲಿಗೆ ಬರ್ತಾ ಇರೋದು, ಇದು ಲ್ಯಾಪ್ಟಾಪ್ಸ್ ಇದೆ. ಇವೆಲ್ಲ 5,000 to 6,000 ಒಳಗಡೆ ಸಿಗುತ್ತಂತೆ ನೋಡಿ. ವರ್ಕಿಂಗ್ ಕಂಡೀಷನ್ ಇದೆ, ಯಾವುದೋ ಇದೆ ನೋಡಿ, ವರ್ಕಿಂಗ್ ಕಂಡೀಷನ್ ಎಲ್ಲ ಇದೆ. ಇದು ಸಖತ್ತಾಗಿದೆ ನೋಡಿ, ವರ್ಕಿಂಗ್ ಕಂಡೀಷನ್ ಇದೆ. ನಮ್ಗೆ ಅಷ್ಟೊಂದು ಪರ್ಫೆಕ್ಟಾಗಿ ಏನು ಬರೋಲ್ಲ ಲ್ಯಾಪ್ಟಾಪು, ಅಷ್ಟೇ ನಾರ್ಮಲಾಗಿ ಬೇಸಿಕ್ ಅಷ್ಟೇ ಗೊತ್ತು. ವರ್ಕಿಂಗ್ ಏನೋ ಇದೆ, ಬೇಕಿದ್ರೆ ತೊಗೊಳ್ಳಿ. ಇಲ್ಲೇ ಬ್ರಿಡ್ಜ್ ಹತ್ರನೇ ಇದೆ ನೋಡಿ. ಇಲ್ಲೆಲ್ಲ 2500ಗೆಲ್ಲ ಡೆಲ್ ಇದೆ, ಆಮೇಲೆ HP ಇದೆ. ಯಾರಾದರೂ ಬೇಕಿದ್ರೆ ಬಂದು ತೊಗೊಂಡು ಹೋಗ್ಬಿಡಿ, ಮಸ್ತಾಗಿದೆ ನೋಡಿ. ವರ್ಕಿಂಗ್ ಇದೆ, ನೋಡ್ಕೊಂಡ್ಬಿಟ್ಟು ತೊಗೊಂಡೋಗಿ. ಇವ್ರ ಹತ್ರನೂ ಎಲ್ಲ ಸಿಗುತ್ತೆ ನೋಡಿ. ಚಾರ್ಜಿಂಗ್ ಪಾಯಿಂಟು ಮತ್ತು ಮೌಸು ಎಲ್ಲ ಕೆಳಗಡೆ ಹಾಕಿದ್ದಾರೆ. ಸ್ವಲ್ಪ ಬಾರ್ಗೇನ್ ಮಾಡ್ಕೊಂಡ್ಬಿಟ್ಟು ತೊಗೊಂಡೋಗಿ ಅಷ್ಟೇ. ಡೈರೆಕ್ಟರ್ ಪ್ಯಾನಲ್ ಇದೆ, ಆಮೇಲೆ ಇದೇನು CPU ಎಲ್ಲ ವರ್ಕ್ ಆಗುತ್ತೆ, ಅದು ಇದೆ. ಬೇಕಿದ್ರೆ ತಗೊಳ್ಳಿ ನೋಡಿ. ಇವಾಗ ನಾನು ಈ ತೋರಿಸಲ್ಲ ಐಟಮು KR ಮಾರ್ಕೆಟ್ ರೋಡ್ ಹತ್ರನೇ ಇರುತ್ತೆ. ಇವಾಗ ಆ ಕಡೆ ಫ್ಯಾನು, ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಇದೆ. ಇವಾಗೆಲ್ಲ ತೋರಿಸೋದಲ್ಲ, KR ಮಾರ್ಕೆಟ್ ಹೋಗೋ ದಾರಿಯಲ್ಲೇ ಇರುತ್ತೆ. ನೋಡ್ಕೊಂಡ್ಬಿಟ್ಟು ತೊಗೊಂಡ್ಬಿಡಿ ನೋಡಿ. ಅಲ್ಲಿ ಐತೆ, ಇದು ತೊಗೊಂಡ್ಬಿಡಿ. ಇದೂ ಐತೆ, ಅದು ಬ್ರೆಡ್ ಬಿಸಿ ಮಾಡ್ತಾರೆ ಬೆಳಗ್ಗೆ ಸ್ಯಾಂಡ್ವಿಚ್ ಮಾಡೋಕ್ಕೆ, ಅದು ನೋಡಿ. ಆಮೇಲೆ ಹೀಟ್ರು, ಸೋನಿ ಕಂಪ್ನಿದು ಇವೆಲ್ಲ ಇದೆ ನೋಡಿ. ನೋಡಿ ಸ್ಪೂನು, ಆಮೇಲೆ ಹ್ಯಾಂಗರು, ಇವೆಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ಆರ್ಫಿಕ್ಕು ಇವೆಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ, ತೊಗೊಂಡ್ಬಿಡಿ. ಮಾರ್ಕೆಟ್ಗಿನ್ನ ಒಂದು 40-30% ಎಲ್ಲ ಕಡಿಮೆ ಸಿಗುತ್ತೆ ನಮಗೆ, ಬಂದು ತೊಗೊಂಡ್ಬಿಡಿ. ಸ್ಟೀಲ್ ನೋಡಿ, ಅಪ್ಪ ಯಾವ ಥರ ಇದೆ ಎಲ್ಲ ಐಟಮ್ ಕೂಡ ಇದೆ ನೋಡಿ. ಸ್ಟೀಲ್ ಯಾರ್ಯಾರು ಬೇಕೋ ಅವರು ಇಲ್ಲೇ ಬ್ರಿಡ್ಜ್ ಪಕ್ಕದಲ್ಲೇ ಇದೆ, ತೊಗೊಂಡ್ಬಿಡಿ, ರೋಡ್ ಪಕ್ಕದಲ್ಲೇ. ಆಮೇಲೆ ಇಲ್ಲಿವರೆಗೂ ನಾನು ಈ ಸೈಡ್ದು ಅಷ್ಟೇ ತೋರಿಸಿದೆ, ಇವಾಗ ಆ ಸೈಡ್ದು ಹೋಗಿ ತೋರಿಸ್ತೀನಿ. ಇವಾಗ ತೋರಿಸ್ತಾ ಇಲ್ಲ ವೀಡಿಯೋನ. ಬ್ರಿಡ್ಜ್ ರೋಡ್ ಪಕ್ಕದಲ್ಲೇ ಇರುತ್ತೆ ನೋಡಿ. KR ಮಾರ್ಕೆಟ್ ಹೋಗೋ ದಾರಿಯಲ್ಲೇ ಇರುತ್ತೆ. ನಿಮ್ಗೆ ಏನಾದರೂ ಇಷ್ಟ ಆದರೆ, ನಾನು ತೋರಿಸಿದಲ್ಲಿ ಏನಾದರೂ ಇಷ್ಟ ಆದರೆ, ಕಡಿಮೆ ರೇಟ್ ಏನಾದರೂ ಅನಿಸಿದ್ರೆ ತೊಗೊಂಡು ಹೋಗ್ಬಿಡಿ ಇಲ್ಲಿಂದ ಬಂದ್ಬಿಟ್ಟು. ನೋಡಿರಿ, ಇವಾಗ ಆ ಕಡೆ ಹೋಗೋಣ. ಇದಕ್ಕೇನು ಅಂತಾರೆ ಗುರು, ನೆನಪೋಯ್ತು ನನಗೆ. ಕೈ ತೊಳೆಯೋದು ಅಂತೇಳಿ ಅಂದ್ಕೊಂಡ್ಬಿಡಿ. ಎಷ್ಟೇ ಇದೆ ನೋಡಿ. ಇದು 400 ಅಂತೆ, ಇದು ಒಂದು 500, 600 ಬರುತ್ತೆ. ತೊಗೊಂಡು ಹೋಗ್ಬಿಡಿ. ಇಲ್ಲೇ ಬ್ರಿಡ್ಜ್ ಪಕ್ಕದಲ್ಲೇ ಇದೆ ನೋಡಿ, ತೊಗೊಂಡು ಹೋಗ್ಬಿಡಿ. 400, 500 ಅಂತ ನೋಡಿ, ತೊಗೊಂಡು ಹೋಗ್ಬಿಡಿ ನೋಡಿ. ಮತ್ತೆ ಮುಂದ್ಗಡೆ ಹೋಗೋಣ. ಆಮೇಲೆ ಇಲ್ಲೇನು ಸಹ ಇದೆ ಗುರು, ಇವೆಲ್ಲ ನೋಡಿ. ಮಿಕ್ಸಿ ಏನಂತಾರೆ ಗುರು, ಹೀಟ್ರು ಏನಂತಾರೆ ಇವೆಲ್ಲ ನೋಡಿ. ಡ್ರಮ್ಸ್ ಎಲ್ಲ ಇದೆ ನೋಡಿ, ದೊಡ್ಡದೆಲ್ಲ
ಇಲ್ಲ ಬೆಲ್ಟು 50 100 ಅಂತ ಬೆಲ್ಟು. ಆಮೇಲೆ ಇದೇನು ಗುರು, ಆಮೇಲೆ ಈ ಡ್ರಿಲ್ಲಿಂಗ್ ಮಿಷನ್ನು, ಆಮೇಲೆ ಕಟ್ಟಿಂಗ್ ಮಿಷನ್ನು ಎಲ್ಲನೂ ಇದೆ ನೋಡಿ. ಎಲ್ಲ ಕಡಿಮೆ ರೇಟಲ್ಲಿ ಸಿಗುತ್ತೆ. ಗಡಾರೆ, ನಮ್ಮ ಸೈಡು ಆರೆ ಅಂತೀವಿ, ಇಲ್ಲಿ ಗಡಾರೆ ಅಂತಾರೆ ಬೆಂಗಳೂರು ಸೈಡ್. ಶೂ ಇದೆ, ಶೂ ನೋಡಿ ಎಲ್ಲ ಫಸ್ಟ್ ಕಾಪಿ ಇವೆಲ್ಲ. ಬೇಕಿದ್ರೆ ಕಡಿಮೆ ಐಟಲ್ಲಿ ಜಿಮ್ ಐಟಮ್ ಕೂಡ ಸಿಗುತ್ತೆ. ಇವೆಲ್ಲ ನೋಡಿ ಒಂದು 1000-2000ದಲ್ಲಿ ಫುಲ್ ಎಲ್ಲ ಸೆಟ್ ಎಲ್ಲ ಸಿಗುತ್ತೆ ನಿಮಗೆ ನೋಡಿ. ನೀವೆಲ್ಲ ನೋಡ್ತಾ ಇರ್ಬೋದು, ನೀವು 1000-2000ಕ್ಕೆಲ್ಲ ಇದೆಲ್ಲ ಫುಲ್ ಸೆಟ್ ಎಲ್ಲ ಸಿಗ್ಬಿರುತ್ತೆ. ನಾನೊಂದು ಸಲ ತೊಗೊಂಡೋಗಿದ್ದೀನಿ ಫುಲ್ ಸೆಟ್ಗೆ. ಈ ಥರದ್ದೆರಡು, ಚಿಕ್ಕದೆರಡು, ಆ ಥರದ್ದೆರಡು, ಆ ಥರದ್ದೊಂದು ಫುಲ್ದೊಂದು ತೊಗೊಂಡೋಗಿದ್ದೀನಿ 2000ಕ್ಕೆ. ಕಡಿಮೆ ರೇಟಲ್ಲಿ ಸಿಗುತ್ತೆ, ಬಂದು ತೊಗೊಂಡೋಗಿ. ಮತ್ತು ಈ ಕಡೆ ಏನಿದೆ, ಶೂ ಇದೆ ನೋಡಿ ಗುರು. ಅಲ್ಲೆಲ್ಲ ತಾಮ್ರದ ಇರ್ತಾವ್ರೆ. ಇದರಲ್ಲಿ ಏನಾದರೂ ಚಿನ್ನದ ಏನಾದರೂ ಸಿಕ್ಬಿಟ್ರೆ ನಾನು ರಾತ್ರಿ ಕರೋಡ್ಪತಿ ಆಗಿಬಿಡ್ತೀನಿ ಅಷ್ಟೇ. ಇವೆಲ್ಲ ನೋಡಿ, ಇವೆಲ್ಲ ತಾಮ್ರದ ಹಿತ್ತಾಳೆ ಅವೇ ಇದೆ. ಹಂಗೆ ಕಾಯಿನ್ಸ್ ಕೂಡ ಇದೆ ನೋಡಿ. ಇಲ್ಲಿ ಸಖತ್ತಾಗಿರೋ ಸುಡ್ತೈತೆ ನೋಡಿ, ಸಖತ್ತಾಗಿದೆ. ಆಮೇಲೆ ಈಸ್ಟ್ ಇಂಡಿಯಾ ಕಂಪ್ನಿ ನೋಡಿ, 1818 ಇದೆ ಕಾಯಿನು. ಇದು ಯಾವುದೋ ಭಾಷೆಯಲ್ಲಿದೆ, ಯಾರು ಇದು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಇರಬೇಕು ಹಂಗೆ ಅನಿಸ್ತಾ ಇದೆ. ನೋಡಿ ಒಳ್ಳೆ ಆ್ಯಂಟಿಕ್ ಪೀಸ್ಗಳಿದೆ, ಯಾರ್ಯಾರು ಬೇಕೋ ತೊಗೊಂಡೋಗಿ. ಏನೇನು ಇದೆ ಗುರು. ಅಣ್ಣ ಏನಿಲ್ಲ, ನೋಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ ನೋಡ್ತಾ ಇದ್ದೀನಿ ನೋಡಿ ಗುರು. ಇಲ್ಲಿ ಕೆಲವೊಂದಿಷ್ಟು ಇದರಲ್ಲಿ ನೋಡಿ, ಇದು ದೇವಸ್ಥಾನದಲ್ಲಿ ಪಕ್ಕ ಇರ್ತೀನಿ, ಇದು ಕದ್ದಿರೋ ಮಾಲೆ ಇರುತ್ತೆ ನೋಡಿ. ಆಮೇಲೆ ಅಲ್ಲೊಂದು ಮೂರ್ತಿ ಇದೆ, ಅಲ್ಲಿ ನೋಡ್ತಾ ಇರ್ಬೋದು, ಅದು ಕೂಡ ಮೂರ್ತಿ ಪಕ್ಕ ಕದ್ದಿರೋ ಮೂರ್ತಿನೇ ಅದು. ಯಾಕಂದರೆ ಅಲ್ಲಿ ಪೂಜೆ ಮಾಡೋದಿದೆ ನೋಡಿ. ಇನ್ನೂ ಪೂಜೆ ಮಾಡಿದರೆ ಕುಂಕುಮ ಇವುದೆಲ್ಲ ಹಂಗೆ ಕಾಣ್ತಾ ಇದೆ. ನನಗೆ ವಿಡಿಯೋದಲ್ಲಿ ಚೆನ್ನಾಗಿ ಕಾಣ್ತಾ ಇಲ್ಲ ಅಂತ ಅನಿಸ್ಬೋದು, ಬಟ್ ನನಗೆ ಕಾಣ್ತಾ ಇದೆ. ಇದೆಲ್ಲ ಕದ್ದಿರೋ ಮಾಲಿದೆ ಅನಿಸ್ತಾ ಇದೆ ನನಗೆ ನೋಡಿ. ಎಲ್ಲ ಐಟಮ್ಸ್ ಇದೆ ನೋಡಿ, ಹುಡುಕ್ಬಿಟ್ಟು ತೊಗೊಂಡೋಗಿ. ಇದೆ ನೋಡಿ, ಇನ್ನೂ ಇಲ್ಲಿ ಅಲ್ಲೇನೋ ಇನ್ನೂ ಇದೆ ನೋಡಿ. ನನಗೇನೋ ಇಲ್ಲೆಲ್ಲ ಜಾಸ್ತಿ ಕದ್ದಿರೋ ಐಟಮ್ಸ್ಗಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ನೋಡ್ಕೊಂಡ್ಬಿಟ್ಟು ತೊಗೊಂಡೋಗಿ, ಸರಿನಾ? ನಡೀರಿ ಮತ್ತೆ ಮುಂದ್ಗಡೆ ಹೋಗೋಣ. ನೋಡಿ ಗುರು, ನಿಮಗೆ ಇಲ್ಲಿ ವಾಷಿಂಗ್ ಮಿಷನು, ಫ್ರಿಜ್ಜು ದೊಡ್ಡರಿಂದ ಹಿಡ್ಕೊಂಡು ಚಿಕ್ಕದವರೆಗೂ ಇದೆ ನೋಡಿ. ಈಗ ಸ್ಯಾಮ್ಸಂಗ್ ಇದೆ, ಒಳಗಡೆ ಎಲ್ಲ ಏನು ಮಸ್ತಾಗಿದೆ ನೋಡಿ. ಅಲ್ಲೆಲ್ಲ ಇದೆ, ಬೇಕಿದ್ರೆ ತೊಗೊಂಡೋಗ್ಬಿಡಿ. ಇಲ್ಲಿ ನೋಡಿ, ಇವೆಲ್ಲ ಕಾಣ್ತಾ ಇದೆಯಲ್ಲ, ಅವ್ರಿಗೆ ಇವಾಗ ಜಸ್ಟ್ ಕೇಳಿದೆ. ಇವೆಲ್ಲ ಫ್ರಿಜ್ಜೆಲ್ಲ 6,000-7,000ಕ್ಕೆ ಸಿಕ್ಬಿಟ್ಟೈತಂತೆ. ವಾಷಿಂಗ್ ಮಿಷಿನ್ ಕೂಡ 6,000-7,000 ಅಂತೆ. ಆಮೇಲೆ ಇಲ್ಲೆಲ್ಲ ದೊಡ್ಡ ದೊಡ್ಡ ಫ್ರಿಜ್ಗಳಿದೆಯಲ್ಲ, ಅದು ನಿಮಗೆ 13,000-14,000ವರೆಗೂ ಸಿಗುತ್ತೆ ಅಂತ ನೋಡಿ. ಅದರಲ್ಲಿ ಯಾವುದಾದ್ರೂ ತಗೊಳ್ಳಿ 13,000-14,000 ಅಂತ ನೋಡಿ. ನೋಡಿ ಕಡಿಮೆ ರೇಟಲ್ಲಿ ಸಿಗುತ್ತೆ. ಇವೆಲ್ಲ ಒಂದು 2,000-3,000 ಸಿಗುತ್ತೆ. ಬೇಕಾದ್ರೆ ತೊಗೊಂಡು ಹೋಗ್ಬಿಡಿ. ಇವೆಲ್ಲ ಯೂಸ್ಡ್ ಇರುತ್ತೆ, ಸ್ವಲ್ಪ ಪಾರ್ಟ್ಸ್ ಎಲ್ಲ ಚೇಂಜ್ ಮಾಡಿ, ಬಾಡಿ ಎಲ್ಲ ಚೇಂಜ್ ಮಾಡಿ ಇಟ್ಟಿರ್ತಾರೆ ಅಷ್ಟೇ, ಏನಿಲ್ಲ. ನೋಡಿ ಮಾರ್ಕೆಟ್ ಫುಲ್ ಸಿಗುತ್ತೆ ನಿಮಗೆ. ಗೀಝರು, ಫ್ರಿಜ್ಜು, ವಾಷಿಂಗ್ ಮಿಷಿನ್ನು, ಆಮೇಲೆ ಹೀಟ್ರು, ಆಮೇಲೆ ಇದೇನಂತಾರೆ ಇಸ್ತ್ರಿ, ಐರನ್ ಪೆಟ್ಟಿಗೆ ನೋಡಿ, ಜ್ಯೂಸ್ ಮಿಕ್ಸ್ ಮಾಡೋದು ಇವೆಲ್ಲನೂ ಇದೆ ನೋಡಿ. ನೋಡಿ ತವಾ ಇದೆ, ತವಾ ದೋಸೆ ಮಾಡೋದು. ಇಲ್ಲಿ ಕೂಡ ಮತ್ತೆ ಡ್ರಿಲ್ಲಿಂಗ್ ಐಟಮ್ಸ್ ಇದೆ ನೋಡಿ ಎಲ್ಲ.
ನೀವು ಕದ್ದಿರೋ ಮಾಲ್ ಅಂತ ಅನ್ಕೋಬೋದು ಅಥವಾ ಸೆಕೆಂಡ್ ಕಾಪಿ ಫಸ್ಟ್ ಕಾಪಿ ಏನು ಬೇಕಾದರೂ ಅನ್ಕೋಬೋದು ಇವೆಲ್ಲ. ತುಂಬ ಜನ ಇಲ್ಲಿದೆ ಜಾಸ್ತಿ ತೊಗೊಂಡು ಹೋಗ್ಬಿಟ್ಟು ತಗೊಳ್ತಾರೆ. ನಾನು ನೋಡಿ ಇವೆಲ್ಲ ನೋಡಿ ಎಲ್ಲ ಐಟಮ್ ಕಿಲೋಮೀಟ್ರು ಇದು ಎಲ್ಲನೂ ಇದೆ ಅವರು. 100 ರೂಪಾಯಿ. ನೋಡಿ ಕ್ಯಾಮ್ರಾ ಇದೆ, ಮೊಬೈಲ್ ಇದೆ. MI ಪವರ್ ಬ್ಯಾಂಕ್ ವರ್ಕಿಂಗ ಇಲ್ಲ ಗುರು, ಡೆಡ್ ಆಗಿದೆ ಕ್ಯಾಮ್ರಾ. MI ಇದ್ದಿದ್ದು ಆಮೇಲೆ ಇಲ್ಲಿ ನೋಡಿ ಇಲ್ಲೆಲ್ಲ ಬಟ್ಟೆಗಳಿದೆಯಲ್ಲ, ಇವೆಲ್ಲ 150, 200, 350 ಒಳಗಡೆ ಇದೆ ಅಂತ ನೋಡಿ. ಲೇಡೀಸಿಗೆ ನೋಡಿ ಸಖತ್ತಾಗಿದೆ ಎಲ್ಲ. 150, 350 ಒಳಗಡೆ ಇದೆ ಅಂತ ಬೇಕಿದ್ರೆ ತೊಗೊಂಡೋಗಿ. 350 ಅಂತ ನೋಡಿ. ಈಗ ಯಾರು ಬೇಕಾದ್ರೆ ಬಂದು ತೊಗೊಂಡೋಗಿ. ಇಲ್ಲೇ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿದೆ ನೋಡಿ. ಲೇಡೀಸಿಗೆ ಇವೆಲ್ಲ 350, 150 ನೋಡಿ. ಎಲ್ಲ ಸೌಂಡ್ ನೋಡಿದ್ರು ಎಲ್ಲ ನೋಡಿ. ಇವೆಲ್ಲ ನೋಡಿ ಬಟ್ಟೆ ಫುಲ್ಲು ಗುರು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನೀವೇನಾದರೂ ಹೋಗ್ಬೇಕಾದ್ರೆ ಹೋಗಿ. ಬೆಳಗ್ಗೆ 7 ಗಂಟೆಯಿಂದ ನೈಟು ಒಂದು 8ವರೆಗೂ ಓಪನ್ ಇರುತ್ತಂತೆ. ಸಂಡೇ ಮಾತ್ರ ಜಾಸ್ತಿ ಕ್ರೌಡ್ ಇರುತ್ತೆ. ಹೋಗಿ ನೋಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ, ನಗ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್.